ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾದರೆ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಯುವನಿಧಿ ಯೋಜನೆಯ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಹಾಗಾದರೆ ಎಷ್ಟು ತಿಂಗಳ ಹಣ ಕ್ರೆಡಿಟ್ ಆಗ್ತಾ ಇದೆ, ಯಾರಿಗೆಲ್ಲ ಅಮೌಂಟ್ ಬಂದಿದೆ, ಯಾರಿಗೆಲ್ಲ ಇನ್ನೂ ಅಮೌಂಟ್ ಬರ್ತಾ ಇಲ್ಲ ಅಂಥವರಿಗೆಲ್ಲ ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನಲ್ಲಿ ತುಂಬ ಜನ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ನೇ ಬರ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದೀರಾ. ಈ ಒಂದು ಪ್ರಾಬ್ಲಮ್ಸ್ಗೆಲ್ಲ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಕೊಡುವಂತಹ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಯುವನಿಧಿ ಯೋಜನೆಯ ಅಮೌಂಟ್ ಬಗ್ಗೆ ನೋಡೋದಾದರೆ, ಮೇ ತಿಂಗಳ ಅಮೌಂಟು 2 ತಿಂಗಳಿಂದ ಸಹ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿರಲಿಲ್ಲ. ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗಿತ್ತು, ಆದರೆ ಇನ್ನೂ ಕೆಲವರಿಗೆ ಇನ್ನೂ ತುಂಬ ಜನಕ್ಕೆ ಅಮೌಂಟ್ ಬಂದಿರಲಿಲ್ಲ. ಅಂಥವರಿಗೆಲ್ಲ ಇವತ್ತು ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಎಷ್ಟು ತಿಂಗಳ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ ಅಂತ ನೋಡೋದಾದರೆ, ಇಲ್ಲಿ 2 ತಿಂಗಳ ಹಣ ಬರ್ತಾ ಇದೆ. ಇವತ್ತು ಮಾರ್ನಿಂಗ್ 8:30ಇಂದನೇ ಎಲ್ಲರಿಗೂ ಸಹ ಕ್ರೆಡಿಟ್ ಆಗ್ತಾ ಇದೆ. ಮೇ ಮತ್ತು ಜೂನ್ 2 ತಿಂಗಳ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಹಾಗೆ ಹಿಂದೆ ಯಾರಿಗೆಲ್ಲ ಮೇ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂಥವರಿಗೆ ಈಗ ಕೇವಲ ಜೂನ್ ತಿಂಗಳ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗ್ತಾ ಇದೆ. ಯಾರಿಗೆಲ್ಲ ಮೇ ಅಮೌಂಟ್ ಬಂದಿರಲಿಲ್ಲ ನೋಡಿ, ಅಂಥವರಿಗೆ ಮೇ ಮತ್ತು ಜೂನ್ 2 ತಿಂಗಳ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ನೀವೊಂದ್ಸಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ, ಅಥವಾ ನಿಮಗೆ ಮೆಸೇಜ್ ಬಂದಿರುತ್ತೆ ಅಥವಾ ಇಮೇಲಲ್ಲೂ ಸಹ ನಿಮಗೆ ಮೆಸೇಜ್ ಬಂದಿರುತ್ತೆ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಅಮೌಂಟು ಬಂದಿಲ್ಲ, ಇನ್ನು ಯಾರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಅಂಥವರು ಸಂಜೆವರೆಗೂ ಸಹ ವೇಟ್ ಮಾಡಿ, ನಿಮಗೂ ಸಹ ಅಮೌಂಟ್ ಬರುತ್ತೆ. ಒಂದು ವೇಳೆ ನಿಮಗೆ ಸಂಜೆವರೆಗೂ ವೇಟ್ ಮಾಡಿದ್ರೆ ಅಮೌಂಟ್ ಬಂದಿಲ್ಲ ಅಂತಂದರೆ ಈ ಒಂದು ವಾರದ ಒಳಗಡೆನೆ ಪ್ರತಿಯೊಬ್ಬರಿಗೂ ಸಹ ಅಮೌಂಟು ಕ್ರೆಡಿಟ್ ಆಗುತ್ತೆ. ಹಾಗೆ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವಾ ಅಂಥವರು ಒಂದ್ಸಲ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ. ನಿಮ್ಮ ಸ್ಟೇಟಸಲ್ಲಿ DBT ಪುಷ್ಡ್ ಅಂತ ಇದ್ದು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ನಿಮಗೆ 100% ಅಮೌಂಟ್ ಬಂದೇ ಬರುತ್ತೆ. ನಿಮಗೆ DDPI ಪೆಂಡಿಂಗು ಅಥವಾ DEO ಪೆಂಡಿಂಗ್ ಈ ರೀತಿ ಏನಾದರೂ ಇದ್ದರೆ ನೀವು ಅಪ್ರೂವ್ ಮಾಡಿಸೋವರೆಗೂ ಸಹ ನಿಮಗೆ ಅಮೌಂಟ್ ಬರೋದಿಲ್ಲ. ಹಾಗಾಗಿ ಒಂದ್ಸಲ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ, ಈಗಾಗಲೇ ತುಂಬ ಜನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ. ಹಾಗೆ ಇನ್ನು ಯಾರೆಲ್ಲ ಸಬ್ಮಿಟ್ ಮಾಡಿಲ್ವಾ ಅಂಥವರು ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟು ಬರುತ್ತೆ, ಇಲ್ಲ ಅಂದರೆ ನಿಮಗೆ ಅಮೌಂಟು ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಕೆಲವರಿಗೆ ಇಲ್ಲಿ ಆಪ್ಷನ್ನೇ ನಮಗೆ ಶೋ ಮಾಡ್ತಾ ಇಲ್ಲ ಸೇವಾ ಸಿಂಧುನಲ್ಲಿ. ಹಾಗೆ ಇನ್ನು ಕೆಲವರು ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ, OTP ತಗೊತಾ ಇಲ್ಲ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನೀವು ಟ್ರೈ ಮಾಡಿ, ಒಂದಲ್ಲ 2 ದಿನ ಟ್ರೈ ಮಾಡಿ, 3 ದಿನ ಟ್ರೈ ಮಾಡಿ, ನಿಮಗೆ ಆಗಲೂ ಸಹ ಆಗ್ತಾ ಇಲ್ಲ, ನಿಮಗೆ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂದರೆ ಆಗ ನೀವು ಸೈಬರ್ ಸೆಂಟ್ರಲ್ಲಿ ಅಥವಾ ನಿಮಗೆ ಎಲ್ಲಾದರೂ ಪರಿಚಯ ಇದ್ದರೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಸಿ. ಇಲ್ಲ ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಸಹ ನಿಮಗೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ ಕೊಡ್ತೀನಿ. ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಲೈವಲ್ಲೇ ನೋಡ್ಬೋದು. ಇಲ್ಲಿ ಶೋ ಆಗ್ತಾ ಇದೆ, ಆದರೆ ಕೆಲವರು ನಮಗೆ ಶೋ ಆಗ್ತಾನೆ ಇಲ್ಲ, ಯುವನಿಧಿ ಆಪ್ಷನ್ನು ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಅಂತ ಇದ್ದೀರಾ. ಅಂಥವ್ರು ನೀವು ಆದಷ್ಟು ಬೇಗನೆ ಬೇರೆ ಕಡೆನೇ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಸಿ. ನೆಕ್ಸ್ಟ್ ಕೆಲವರು ವಾಟ್ಸಾಪ್ ಮುಖಾಂತರನೂ ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಾ. ಹಾಗಾದರೆ ವಾಟ್ಸಾಪ್ ಮುಖಾಂತರ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಇದು ಫೇಕಾ ಅಥವಾ ಗೌರ್ನಮೆಂಟ್ ಕಡೆಯಿಂದನೇ ಬಂದಿರೋದಲ್ವಾ, ಇದು ರಿಯಲ್ ಅಂತ ನೋಡೋದಾದರೆ, ಈಗ ಗೌರ್ನಮೆಂಟ್ ಕಡೆಯಿಂದನೇ ಅಪ್ಡೇಟ್ ಕೊಟ್ಟಿದ್ದಾರೆ, ಇದು ಯಾವುದೇ ರೀತಿ ಫೇಕ್ ಅಲ್ಲ, ಇದು ನಾವೇ ಒಂದು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ವಾಟ್ಸಾಪ್ ಮುಖಾಂತರನೇ ಕೊಡ್ತಾ ಇದ್ದೀವಿ ಕೆಲವರಿಗೆ. ಅಂಥವ್ರು ವಾಟ್ಸಾಪ್ ಮುಖಾಂತರನೇ ಸಬ್ಮಿಟ್ ಮಾಡಲಿ. ಈ ಆಪ್ಷನ್ ಯಾರಿಗೆಲ್ಲ ಬರ್ತಾ ಇದೆ ಅಂಥವ್ರು ಏನು ಪ್ರಾಬ್ಲಮ್ ಆಗೋಲ್ಲ, ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟಿಂದನೇ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗಲೂ ಸಹ ತುಂಬ ಜನ ಕೌಶಲ್ಕರ್ಗೆ ರಿಜಿಸ್ಟರ್ ಆದರೆ ಅಮೌಂಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಈಗಾಗಲೇ ನೀವು ನೋಡಿರ್ಬೋದು, ಇಲ್ಲಿ ತುಂಬ ಜನ ಕೌಶಲ್ಕರ್ಗೆ ರಿಜಿಸ್ಟರ್ ಆಗಿದ್ದಾರೆ ತಿಂಗಳಲ್ಲೇ, ಆದರೂ ಸಹ ಅಂಥವರಿಗೆಲ್ಲ ಈ ಒಂದು ತಿಂಗಳಲ್ಲಿ ಅಮೌಂಟು ಕ್ರೆಡಿಟ್ ಆಗಿದೆ. ನೀವು ಇಲ್ಲಿ ರಿಜಿಸ್ಟರ್ ಆದರೆ ನಿಮಗೆ ಯಾವುದೇ ರೀತಿ ಅಮೌಂಟು ಸ್ಟಾಪ್ ಆಗೋಲ್ಲ ಅಂತ ಯುವನಿಧಿ ಡಿಪಾರ್ಟ್ಮೆಂಟಿಂದನೇ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಆಗಸ್ಟ್ ತಿಂಗಳ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ, ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಇಲ್ಲಿ ಮೇ, ಜೂನ್ ಮತ್ತು ಜುಲೈ 3 ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸ್ಸು ಪ್ರೆಸೆಂಟ್ ಸ್ಟೇಟಸ್ ಬಂದು DBT ಪುಷ್ಡ್ ಅಂತ ಇದೆ. ಹಾಗೆ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ. ಆದರೆ ಇಲ್ಲಿ ಆಗಸ್ಟ್ ತಿಂಗಳ ಸ್ಟೇಟಸನ್ನು ನೀವು ಚೆಕ್ ಮಾಡಿದ್ರೆ ಸ್ಟೇಟಸಲ್ಲಿ ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಅಂತ ಯಾವ ಒಂದು ದಿನಾಂಕದಂದು 180 ಡೇಸ್ ಕಂಪ್ಲೀಟ್ ಆಗಿದೆ ಅದನ್ನು ಶೋ ಆಗ್ತಾ ಇದೆ. ಇದು ಅಪ್ಡೇಟ್ ಆಗುತ್ತೆ, ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ, ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಈಗ ಆಗಸ್ಟ್ ತಿಂಗಳ ಅಮೌಂಟು ಯಾವಾಗ ಬರುತ್ತೆ, ಹಾಗೆ ನೆಕ್ಸ್ಟ್ ಬಂದು ಜುಲೈ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಈ 2 ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅಲ್ಲಿವರೆಗೂ ಸಹ ವೇಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನ್ನ ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಿ.